ವಿಶ್ವಕ್ಕೆ ಮಾದರಿ ಸಂವಿಧಾನವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೀಡಿದ್ದಾರೆ. ದೇಶದ 4 ಅಂಗಗಳು ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ನಡೆಯಬೇಕಾಗಿದೆ ಎಂದು ಶಾಸಕ ಟಿ ರಘುಮೂರ್ತಿ ಅಭಿಪ್ರಾಯಪಟ್ಟರು. ನಗರದ ಬಿಎಂಜಿಎಚ್ಎಸ್ ಶಾಲಾ ಆವರಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಹಮ್ಮಿಕೊಂಡಿದ್ದಂತಹ 74ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇಶವು 1947ರಲ್ಲಿ ಸ್ವಾತಂತ್ರ್ಯಗೊಂಡು ದೇಶದ ಸುಭದ್ರ ಆಡಳಿತಕ್ಕಾಗಿ ಕೇಂದ್ರ ಸರ್ಕಾರ ಸಂವಿಧಾನ ರಚನೆಗಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ನೇತೃತ್ವದಲ್ಲಿ ಕರಡು ಸಮಿತಿಯನ್ನು ರಚಿಸಿತು. 1950ರ ವೇಳೆಗೆ ಸಂವಿಧಾನ ರಚನೆಗೊಂಡು ಭಾರತ ಗಣರಾಜ್ಯವಾಗಿ ರೂಪುಗೊಳ್ಳಲು ಕಾರಣವಾಯಿತು. ಭವ್ಯ ಭಾರತವನ್ನು ಕಟ್ಟಲು ಹಾಗೂ ಸಂವಿಧಾನವನ್ನು ರಚಿಸಲು ಅನೇಕ ಮಹನೀಯರು ಶ್ರಮಿಸಿದ್ದಾರೆ. ದೇಶದ ಸಮಗ್ರತೆಗಾಗಿ ಸಂವಿಧಾನ ಅತ್ಯವಶ್ಯಕ ಹಣವನ್ನು ನೀಡದೆ ಸಿಗುವ ವಸ್ತು ಎಂದರೆ ಮೌಲ್ಯಗಳು ಮಾತ್ರ. ವಿದ್ಯಾರ್ಥಿಗಳು ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ದೇಶಕ್ಕೆ ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳಬೇಕು. ಚಲನಚಿತ್ರಗಳನ್ನು ನೋಡುವುದು ತಪ್ಪಲ್ಲ, ಅದರಲ್ಲಿನ ಉತ್ತಮ ಸಂದೇಶಗಳನ್ನು ರೂಢಿಸಿಕೊಳ್ಳಬೇಕೇ ಹೊರತು ಕೆಟ್ಟ ಸನ್ನಿವೇಶಗಳಿಗೆ ಮಾರು ಹೋಗಬಾರದು. ರಾಜಕೀಯ ಸನ್ನಿವೇಶಗಳು ಏನೇ ಇದ್ದರೂ ಪಕ್ಷಭೇದ ಮರೆತು ಅಭಿವೃದ್ಧಿ ಕಡೆ ಗಮನ ಹರಿಸೋಣ. ನಾನು ಶಾಸಕನಾಗಿ 10 ವರ್ಷ ಪೂರೈಸಿದ್ದು ತಾಲೂಕಿನ ಎಲ್ಲ ಅಧಿಕಾರಿಗಳ ಸಹಕಾರದೊಂದಿಗೆ ಭದ್ರಾ ಮೇಲ್ದಂಡೆ ಯೋಜನೆ, ಬ್ಯಾರೇಜ್ಗಳ ನಿರ್ಮಾಣ, ವಸತಿ ಯೋಜನೆ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು, ಜಿಟಿಟಿಸಿ, ಕೌಶಲ್ಯ ಆಧಾರಿತ ಶಿಕ್ಷಣ ಸೇರಿದಂತೆ ಹಲವು ಅಭಿವೃದ್ಧಿಪರ ಯೋಜನೆಗಳನ್ನು ಕೈಗೊಂಡು ಶಾಶ್ವತ ಕಾರ್ಯಕ್ರಮಗಳನ್ನು ನೀಡಿದ್ದೇನೆ. ಅಧಿಕಾರ ಶಾಶ್ವತವಲ್ಲ, ನಮ್ಮ ಅಭಿವೃದ್ಧಿ ಕಾರ್ಯಗಳು ಶಾಶ್ವತವಾಗಿ ಉಳಿಯುತ್ತದೆ. ಎಲ್ಲರನ್ನ ಸನ್ನಡತೆಯ ಮೂಲಕ ಉತ್ತಮ ಸಮಾಜ ನಿರ್ಮಾಣ ಮಾಡೋಣ ಎಂದು ಕರೆ ನೀಡಿದರು. ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ತಹಶೀಲ್ದಾರ್ ಎನ್ ರಘುಮೂರ್ತಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ತಮ್ಮ ಜೀವನ ಅನುಭವದಿಂದ ಸಂವಿಧಾನ ರಚಿಸಲು ಮೂಲ ಕಾರಣವಾಯಿತು. ಅಂಬೇಡ್ಕರ್ ರವರ ಜೀವನವನ್ನು ಮೊದಲು ಅರ್ಥ ಮಾಡಿಕೊಂಡು ತದನಂತರ ಸಂವಿಧಾನ ಓದಿದಾಗ ಮಾತ್ರ ಅದರಲ್ಲಿನ ಅರ್ಥಗರ್ಭಿತ ಆಶಯಗಳು ಮನಮುಟ್ಟುತ್ತವೆ. ಶೋಷಿತ ವರ್ಗಗಳ ಅಭ್ಯುದಯಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಶ್ರಮಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಯೋಜನೆಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವ ಮೂಲಕ ಶಾಸಕರ ಅಣತಿಯಂತೆ ಕೆಲಸ ನಿರ್ವಹಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ಸಂಸಾರ ದಿಕ್ಕು ದಶೆ ರೀತಿಯಲ್ಲಿದೆ. ಅದಕ್ಕೋಸ್ಕರ ನಾನು ಒಳ್ಳೆ ರೀತಿ ಆಗಬೇಕು, ಒಳ್ಳೆ ಮಗ ಆಗಬೇಕು, ಒಳ್ಳೆ ಪ್ರಜೆ ಆಗಬೇಕು ಅಂತ ಹೇಳಿ ಆ ದಿಕ್ಕಿನಲ್ಲಿ ಯೋಚನೆ ಮಾಡುವಂತ ಸಂದರ್ಭ. ಹಾಗಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳಿಂದ ಮೌಲ್ಯಗಳನ್ನು ಅಳವಡಿಸಿಕೊಂಡು ಈಗಿನ ಒಂದು ವ್ಯವಸ್ಥೆನಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಹಳಷ್ಟು ನಾವು ನೋಡ್ತೀವಿ. ಎಲ್ಲ ರಂಗಗಳಲ್ಲೂ ಕೂಡ ಬಹುಶಃ ಈಗ ನಾವು ಆಧುನಿಕ ಭಾರತದಲ್ಲಿದ್ದೀವಿ. ಆಧುನಿಕ ಭಾರತದಲ್ಲಿ ಏನೆಲ್ಲ ಒಳ್ಳೆದಿದೆ ಅದನ್ನು ತಗೋಬೇಕು, ಆದರೆ ಏನೆಲ್ಲ ಬೇರೆ ಬೇರೆ ಮೌಲ್ಯಗಳಿಗೆ ಹೊರತಾಗಿ ಬೇರೆ ಇದೆ ಅದನ್ನ ಬಿಡಬೇಕು. ಮೌಲ್ಯಗಳಂದ್ರೆ ಯಾವುದು ದುಡ್ಡು ಕೊಟ್ಟರೆ ಸಿಗೋದಿಲ್ಲ. ಬಹಳಷ್ಟು ಬಹುಶಃ ಬೇರೆ ಬೇರೆ ವಸ್ತುಗಳೆಲ್ಲ ದುಡ್ಡು ಕೊಟ್ಟರೆ ಮಾತ್ರ ಸಿಗ್ತವೆ. ಮೌಲ್ಯಗಳು ದುಡ್ಡು ಕೊಡದೇ ಬೇಕಾಗಿಲ್ಲ. ಮೌಲ್ಯಗಳು ಎಲ್ರಿಗೂ ಸಿಗಂತವು ಯಾವಾಗ ಇದ್ರೆ ಅದು ಮೌಲ್ಯಗಳು. ಜೀವನದಲ್ಲಿರ್ತಕ್ಕಂಥ ಮೌಲ್ಯಗಳನ್ನ ನಾವು ಸ್ವೀಕಾರ ಮಾಡಬೇಕು. ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಒಂದು ಮಗುವಾಗಿ ಹುಟ್ಟಿ ಜೀವನದ ಕೊನೆ ಹಂತದವರೆಗೂ ಕೂಡ ಯಾರಿಗೂ ಕೂಡ ತೊಂದರೆ ಆಗುವಂತ ಕೆಲಸ ಮಾಡ್ಬೇಕಂತ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಬಹುಶಃ ನಮ್ಮ ಭಾರತ ದೇಶ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಬಹಳ ಅಕ್ಷರಸ್ಥೆ ನಮಗೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಕೇವಲ ನಮಗೆ 8% ಅಕ್ಷರತೆ ಇತ್ತು. ವಿಶೇಷವಾಗಿ ಈಗ ನಾವು 74% ಸಾಕ್ಷರತೆಯನ್ನು ಹೊಂದಿದ್ದೀವಿ. ಅದಕ್ಕೆ ಸಾಕ್ಷಿ ನಮ್ಮ ಎಲ್ಲ ನಮ್ಮ ಎಲ್ಲ ಗಣರಾಜ್ಯ ಸಂವಿಧಾನದಲ್ಲಿ ಬರೆದಂತ ಅಂಶಗಳನ್ನ ಪೂರ್ವಕವಾಗಿ ಅದನ್ನ ಸಾಧನೆ ಮಾಡುವಂತ ಒಂದು ಸಂದರ್ಭ ಇದೆ. ಹಾಗಾಗಿ ಎಲ್ಲ ರಂಗಗಳಲ್ಲಿ, ಬರೀ ಶಿಕ್ಷಣದಲ್ಲಿ ಅಷ್ಟೇ ಅಲ್ಲ, ಎಲ್ಲ ರಂಗಗಳಲ್ಲೂ ನಾವು ಅದನ್ನ ಸಾಧನೆ ಮಾಡಿದ್ವಿ. ಒಟ್ಟಾರೆಯಾಗಿ ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಈಗಾಗಲೇ ಗಣರಾಜ್ಯೋತ್ಸವದ ಬಗ್ಗೆ ತಾವೆಲ್ಲರೂ ಅರ್ತಿದ್ದೀರಾ, ಪಠ್ಯ ಪುಸ್ತಕಗಳಲ್ಲಿ ನೋಡಿದಿರಾ, ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ರೈತರು ಎಷ್ಟು ಈ ವೇಳೆ ಧ್ವಜಾರೋಹಣ ಹಾಗೂ ವಿವಿಧ ಶಾಲಾ ಮಕ್ಕಳಿಂದ ಗೌರವ ವಂದನೆ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾರ್ವಜನಿಕರ ಗಮನವನ್ನು ಸೆಳೆದವು. ಶಾಲೆಯ ತಂಡ ವಂದನೆಯನ್ನು ಸಲ್ಲಿಸಲು ಮುಂದೆ ಬರ್ತಾ ಇದೆ.
74ನೇ ಭಾರತ ಗಣರಾಜ್ಯೋತ್ಸವದ ಕಾರ್ಯಕ್ರಮ ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ನಡೀತಾ ಇದೆ. ನಂತರ ತಂಡ ವಾರಿಯರ್ ಸಾಂಗ್ಲ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯ ತಂಡ ವಂದನೆಯನ್ನು ಸಲ್ಲಿಸಿ ಮುನ್ನಡೆತಾ ಇದೆ. ಸಲ್ಲಿಸಿ ಮುನ್ನಡೆತಾ ಇದೆ. ನಂತರ ತಂಡ ನಂತರ ತಂಡ ವಿಶ್ವಭಾರತಿ ಪ್ರೌಢಶಾಲೆಯ ತಂಡ 74ನೇ ಭಾರತ ಗಣರಾಜ್ಯೋತ್ಸವ ಬರ್ತಾ ಇದೆ. ಇಲ್ಲ ಇದ್ರಾಗಿದೆಯಲ್ಲ ಯಾಕಣ ಯಾವಣ 74ನೇ ಭಾರತ ಗಣರಾಜ್ಯೋತ್ಸವದ ಕಾರ್ಯಕ್ರಮ. ನಂತರ ತಂಡ ಆದರ್ಶ ವಿದ್ಯಾಲಯದ ತಂಡ 74ನೇ ಸಾಹೇಬರಾಗಿರ್ತಕ್ಕಂಥ ಎನ್ ರಘುಮೂರ್ತಿ ಸರ್ ಅವರು ಧ್ವಜಾರೋಹಣ
बिरयानी बहुत अच्छी हो, शानदार। तुझे ये मौका नहीं मिलेगा, ये तेरी आखिरी बिरयानी है। खा ले फिर मैं तुझे मार दूंगा। मैंने फैसला किया है, आज 15 अगस्त के दिन मैं इस देश को हमारा हर जवान एक न्यूक्लियर बॉम्ब है। ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಸುಮಕ್ಕ, ಉಪಾಧ್ಯಕ್ಷೆ ಮಂಜುಳಾ, ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಜೆ ರಾಘವೇಂದ್ರ, ಸದಸ್ಯರಾದ ಕವಿತಾ, ಸಾಕಮ್ಮ, ಜಯಲಕ್ಷ್ಮಿ, ನಾಗಮಣಿ, ನಿರ್ಮಲಾ, ಸುಮಾ, ನಿರ್ಮಲಾ, ಜಯತುಂಬಿ, ಟಿ ಮಲ್ಲಿಕಾರ್ಜುನ್, ರಮೇಶ್ ಗೌಡ, ಶ್ರೀನಿವಾಸ್, ವೀರಭದ್ರಯ್ಯ, ಶ್ರೀನಿವಾಸ್, ಮನೋಜ್, ಜಗದಂಬ, ಇಂದ್ರೇಶ್, ಪಾಲ್ನೇತ್ರ ನಾಯಕ್, ವೀರೇಶ್ ಸೇರಿದಂತೆ ತಾಲೂಕಾ ಮಟ್ಟದ ಅಧಿಕಾರಿ ವರ್ಗ, ಶಿಕ್ಷಕರಿಂದ ಪಾಲ್ಗೊಂಡಿದ್ದರು. ಮೌನೀಶ್ ಆಚಾರ್, NKS TV4 ಚಳ್ಳಕೆರೆ.